ಎಲೆಕ್ಷನ್ ಇಟ್ಕೊಂಡು ಇವತ್ತು ನಮ್ಮ ಇದು ಸ್ಟೇಟ್ ಗೌರ್ಮೆಂಟ್ ಅವರು ರೇಡ್ ಮಾಡಿಸ್ತಾರೆ. ಇದು ಏನು ಮಾಹಿತಿ ಕೊಡ್ಬೇಕು ಅಂದ್ಕೊಂಡಿದಾರೋ ಜನಕ್ಕೆ, ಏನಂತ ಇದು ಕೊಡ್ಬೇಕು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಅದೇ ಅರ್ಥ ಆಗ್ತಾ ಇಲ್ಲ. ಏನು ಏನು ಅದೇ ಮನೆ ಮತ್ತೆ ಕಚೇರಿ ಎರಡು ರೇಡ್ ಆಗಿದೆ. ಇವಾಗ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಏನಾಗ್ತಾ ಇದೆ ಅಂದ್ರೆ ಇವಾಗ ಅವ್ರವ್ರು ಕಿತ್ತಾಡ್ಕೊಳ್ಳೋಕೆ ನಮಗೆ ಒಂದು ಅನುಕೂಲ ಆಗುತ್ತೆ. ನಾವೇನೇನು ಕ್ಯಾಂಡಿಡೇಟ್ಸ್ ಹಾಕಿದ್ರೆ ನಾವೆಲ್ಲ ಗೆಲ್ಲಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅವ್ರು ಹೇಳೋದೇನಂದ್ರೆ ನೀವು ಕೇಳಿದ್ರಲ್ಲ, ಎಲ್ಲ MLA ಯಾರ್ಯಾರು ನಿಂತ್ಕೊಂಡಿದಾರೋ, ನಾವು ಜನಕ್ಕೆ ಸೇವೆ ಮಾಡಕ್ಕೆ ಈ DCC ಬ್ಯಾಂಕ್ ನ ಒಳ್ಳೇದು ಹಾದಿಯಲ್ಲಿ ತರಬೇಕು, ಮತ್ತೆ ಹೆಣ್ಣು ಮಕ್ಕಳಿಗೆ ಎಲ್ಲ ಲೋನ್ ಕೊಡಬೇಕು ಅಂತಾರೆ. ಅಂತಹ ಒಂದು ಯೋಚನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದೇ. ಆದ್ರೆ ಮತ್ತೆ ಬಂದು ಏನಾದ್ರು ಇಂಥ ಏನು ಅವ್ಯವಹಾರಗಳು ನಡೆದ್ರೆ ಇನ್ನ ಜನನೇ ಉತ್ತರ ಕೊಡ್ಬೇಕಾಗುತ್ತೆ. ಅದಕ್ಕೆ ನಾವಲ್ಲ, ಜನನೇ ಉತ್ತರ ಕೊಡ್ಬೇಕಾಗುತ್ತೆ. ಇದು ಏನ್ ನಡೀತಾ ಇದೆ, ಇನ್ ಯಾರು ಜೋಬ್ಗೆ ದುಡ್ಡು ಹೋಗ್ತಾ ಇದೆ, ಏನೋ ಒಂದು ವಿಚಾರಗಳು ನಡೀತಾ ಇದೆ ಅಂತ ಜನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಬೇಕಾಗುತ್ತೆ. ಸರಿ, ನೀವಾಗ ಅನ್ಕೊಂತಾ ಇದ್ದೀರಾ ನಾವು ಏನೇನು ಮಾಡಬೇಕು, ನಾವೆಲ್ಲ ಕ್ಯಾಂಡಿಡೇಟ್ಗಳು ಹಾಕಿದೀವಿ, ಎಲ್ಲೆಲ್ಲಿ ಪ್ರಚಾರ ಮಾಡೋದು ಮಾಡ್ತಾ ಇದೀವಿ. ಎಲ್ಲ ಗೆದ್ದ ಮೇಲೆ ರಿಸಲ್ಟ್ಸ್ ಬಂದ ಮೇಲೆ ಆಮೇಲೆ ಗೊತ್ತಾಗುತ್ತೆ. ಸ್ವಲ್ಪ ಕಾದು ನೋಡಿ ಏನಾಗುತ್ತೆ. ಅಷ್ಟೆಲ್ಲ ಗೆಲ್ಲಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ. ಇಲ್ಲ